ಭಾರತದ ಸೈನ್ಯದ ಬಗ್ಗೆ ಎಲ್ರಿಗೂ ಸಹ ಹೆಮ್ಮೆ ಇದೆ. ಇದೇನು ಹೊಸದೇನಲ್ಲ. ಭಾರತ ದೇಶ ಸಂಕಷ್ಟಕ್ಕೆ ಸಿಕ್ಕಿದಾಗ ಅವರ ಶೌರ್ಯ ಮತ್ತು ಧೀರತನದಿಂದ ಹೋರಾಟ ಮಾಡಿರ್ತಕ್ಕಂಥದ್ದು ಜಗತ್ತು ವಿಖ್ಯಾತವಾಗಿರ್ತಕ್ಕಂಥದ್ದು. ಪಹಲ್ಗಾಮ್ ಆದ ನಂತರ ಯಾವ ಕಾರಣಕ್ಕಾಗಿದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅದನ್ನು ಸೈನ್ಯಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟ ನಂತರ ಯಾವ ರೀತಿ ಧೈರ್ಯ ಮತ್ತು ಶೌರ್ಯದಿಂದ ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಹಲವಾರು ಜಾಗಗಳಲ್ಲಿ ಏನು ಅವರು ಸ್ಟ್ರೈಕ್ಸ್ ಮಾಡಿದ್ದಾರೆ, ನಾವೆಲ್ಲರೂ ಸಹ ಶ್ಲಾಘಿಸ್ತಕ್ಕಂಥ ಕೆಲಸ. ಈ ಒಂದು ಸಂದರ್ಭದಲ್ಲಿ ಇಡೀ ದೇಶ ನಾವೆಲ್ಲ ಒಂದಾಗಿ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಹ ಹಾಗೂ ಸೈನಿಕರ ಜೊತೆಗೂಡಿ ಭಾರತ ವಿರುದ್ಧ ನಡೀತಕ್ಕಂಥ ಎಲ್ಲ ಷಡ್ಯಂತ್ರನ ವಿರುದ್ಧ ಮಾಡಲಿಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಈಗಿದೆ. ಅಲ್ಲ, ಇದೇ ಕ್ರಮ ಅಂತ ಅಷ್ಟಕ್ಕೆ ನಿಲ್ಲೋಂಗಿಲ್ಲ. ಯಾಕಂದರೆ ನಿರಂತರ ಬಾಲಾಕೋಟ್ ಆದ ನಂತರ, ಪುಲ್ವಾಮಾ ಆದ ನಂತರ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ರೆ ಪಹಲ್ಗಾಮ್ ಆಗ್ತಾ ಇರಲಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಕೊಡಬೇಕು. ಅದಕ್ಕೆ ಈಗಾಗಲೇ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಭಾಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡು ಈಗಾಗಲೇ ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ನಮ್ಮ ದೇಶದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಯಾರಿಗೂ ಸಹ ಬಿಡಬಾರ್ದು ಅಂಥೇಳಿ ಆ ರೀತಿ ಕಾಂಗ್ರೆಸ್ ಪಕ್ಷ ಇಡೀ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಅದ್ರ ಜೊತೆಗಿದ್ದೀವಿ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಹೇಳಿದ್ದು, ಈಗ ಪುಲ್ವಾಮಾ ಆದ ನಂತರ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಪಹಲ್ಗಾಮ್ ಆಗ್ತಾ ಇರಲಿಲ್ಲ. ಆದ್ದರಿಂದ ಅದು ಬರೀ ಫೋಟೋ ಆಪ್ ಆಗಬಾರ್ದು, ಆಪ್ಟಿಕಲ್ ಇದಾಗಬಾರ್ದು. ಆದ್ದರಿಂದ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು. ಮುಂದೆ ಇದು ಯಾವುದೇ ರೀತಿಯ ಈ ಥರ ಮುಂದೆ ಅವರು ಈ ಒಂದು ಧೈರ್ಯ ಮಾಡಬಾರ್ದು, ಈ ಥರ ಭಾರತ ದೇಶದ ಕಡೆ ಕಣ್ಣು ತೋರಿಸ್ಲಿಕ್ಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಸಂದೇಶವನ್ನು ಕೊಡಬೇಕಾಗತ್ತೆ. ಜವಾಬ್ದಾರಿ ಕೂಡ ಬಹಳ ಇತ್ತು. ಅಂದರೆ ಉಗ್ರಗಾಮಿಗಳನ್ನ ಹೊಡೆದಾಕೋ ವಿಚಾರದಲ್ಲಿ ಏನೇ ತೀರ್ಮಾನ ತಗೊಳ್ಳಿ ನಾವು ಜೊತೆಗಿರ್ತೀವಿ ರಾಹುಲ್ ಕೂಡ ಹೇಳಿದರು. ವಿಪಕ್ಷದ ಜವಾಬ್ದಾರಿ ನಾವು ಇಡೀ ರಾಷ್ಟ್ರಕ್ಕೆ ಎಲ್ಲ ಪ್ರಪಂಚಕ್ಕೆ ತೋರಿಸಿದ್ದೀವಿ. ಈ ರಾಷ್ಟ್ರದ ಏಕತೆಗೆ ಧಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈ ರಾಷ್ಟ್ರದ ಅಖಂಡತೆಗೆ ಬಂದಾಗ ರಾಜೀವ್ ಗಾಂಧಿಯವರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಈ ರಾಷ್ಟ್ರದ ಸಿದ್ಧಾಂತಕ್ಕೆ ಧಕ್ಕೆ ಆದಾಗ ಮಹಾತ್ಮ ಗಾಂಧಿಯವರ ಹತ್ಯೆ ಆಗಿದೆ. ಆದ್ದರಿಂದ ವಿಪಕ್ಷದ ಬಗ್ಗೆ ಯಾರೂ ಸಹ ಪ್ರಶ್ನೆ ಎತ್ತೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸರ್ಕಾರ ಏನಾದರೂ ಕಲಿಯೋದಿದ್ದರೆ ಏನು ಈ ವಿಪಕ್ಷದ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಅಥವಾ ಮಹಾತ್ಮ ಗಾಂಧಿಯವರ ಇದರ ವಿಚಾರದಲ್ಲಿ ತಿಳ್ಕೊಂಡು ಕಲಿಬೇಕಾಗಿರೋದು ಭಾಳ ಇದೆ. ಆದ್ದರಿಂದ ವಿಪಕ್ಷ ಯಾವತ್ತೂ ಸಹ ಈ ದೇಶದ ಏಕತೆಗೆ ಮತ್ತು ಈ ದೇಶದ ಸ್ವತಂತ್ರಕ್ಕೆ ಹೋರಾಟ ಮಾಡಿರೋರೇ ವಿನಃ ಯಾವುದೇ ಕಾರಣಕ್ಕೆ ನಾವು ಬ್ರಿಟಿಷರ ಜೊತೆ ಇದ್ದವರಲ್ಲ.